ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು, ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು. ನನ್ನ ಜೀವನ, ನನ್ನ ಹೊಲ, ನನ್ನ ಮನೆ, ನನ್ನ ಸಂಪತ್ತು, ನನ್ನ ವ್ಯವಹಾರ ಇದನ್ನು ನಡೆಸಿದವರು ಯಾರು? ನಾನು ನಡೆಸೀನಿ ಅನ್ನುವ ಭ್ರಮ ತಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಬಹಳ ತಾಪಾಗಕತ್ತೈತೆ ಅಷ್ಟೇ. ಇದು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಿ ನೋಡು. ನಾ ಹೇಳ್ತೀನಿ ಇಲ್ಲೋ, ನಾ ಏನಂತೀನಿ ಅಂದ್ರೆ, ನಾನು ಉಣ್ತೀನಿ, ನಾನು ತಿಂತೀನಿ, ನಾನು ನೋಡ್ತೀನಿ, ನಾನು ಕೇಳ್ತೀನಿ. ಅಲ್ಲ, ಕೇಳುವ ಕಿವಿ, ನೋಡುವ ಕಣ್ಣ, ತಿನ್ನುವ ನಾಲಿಗೆ ಇವೆಲ್ಲ ಜಡ ಅದಾವ. ನಮಗನಿಸ್ತೈತೆ ಅಷ್ಟೇ. ಕಣ್ಣಿನಿಂದ ನಾನು ನೋಡೀನಿ, ಕಿವಿಯಿಂದ ಕೇಳೀನಿ, ನಾಲಿಗೆಯಿಂದ ತಿಂದೀನಿ, ಕೈಯಿಂದ ಮಾಡ್ತೀನಿ ಅಂತ ಅನಿಸ್ತದ ಅಷ್ಟೇ. ಇವು ಜಡ ಅದಾವ ವಾಸ್ತವದಲ್ಲಿ. ನೀವು ಹಂಗೆ ವಿಚಾರ ಮಾಡ್ರಿ. ಕಿವಿನ ಕೇಳ್ತಿದ್ರ, ಕಣ್ಣ ನೋಡ್ತಿದ್ರ, ನಾಲ್ಗಿನ ತಿಂತಿದ್ರ. ಒಬ್ಬ ವ್ಯಕ್ತಿ ಸತ್ತಾಗ ಅವನಿಗೆ ಊಟಕ್ಕೆ ಬಡ್ದಿರ್ತಿಲ್ಲ. ಮತ್ತು ಕಿವಿನ ಕೇಳ್ತಿದ್ರ, ಮತ್ತು ಅವ್ರು ಹಾಡಾಡ್ಕೊಂಡು ಹತ್ತಿದ್ದು ಯಾಕೆ ಕೇಳಿಲ್ಲ, ಎದ್ದು ಬರ್ಬೇಕಿಲ್ಲ. ಮತ್ತು ನಾಲ್ಗಿನ ತಿಂತಿದ್ರ ಬೆಲ್ಲದ ಪೆಂಟಿ ಒಂದು ಕಣ್ಣು ಇಡ್ರಿ, ಇದು ರುಚಿ ಐತೇನಂತ ಹೇಳ್ತಾನತ್. ಇಲ್ಲ, ಕಣ್ಣಿನಿಂದ ಕಣ್ಣ ನೋಡ್ತಿದ್ರ ಅವ್ರ ಮನ್ಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರಿಲ್ಲ. ಅವ್ರು ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ, ಒಂದು ಸರ ತೊಗೊಂಡು ಬಂದಿರ್ತಾರ. ನೋಡಿ, ನೀವಿಬ್ಬರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ. ಇವತ್ತು ನಿಮ್ಮ ಸ್ನೇಹಿತ ಬಂದಾನೆ, ನಿಮ್ಮ ಪ್ರಾಣ ಸ್ನೇಹಿತ ಬಂದ, ನೋಡ್ರಿ ಕಣ್ಣರ ತೆಗೀರಿ ಅಂತ ಅವ್ರು ಹೆಣ್ಮಕ್ಳು ಹಾಡಾಡ್ಕೊಂಡು ಅಳಾಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತೆಗೀತು ಅಂದ್ರೆ ಇವರಿಬ್ಬರು ಕಣ್ಣು ಮುಚ್ಚಬೇಕಾಗತ್ತವ. ಅಂದ್ರೆ ಕಣ್ಣು ನೋಡಿಲ್ಲ, ಕಿವಿ ಕೇಳಿಲ್ಲ. ಕಣ್ಣಿನ ಮುಖಾಂತರ ನೋಡಿವಿ, ಕಿವಿಯ ಮುಖಾಂತರ ಕೇಳಿವಿ, ನಾಲಿಗೆ ಮುಖಾಂತರ ರುಚಿಸಿವಿ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ ಈ ಇಂದ್ರಿಯಗಳ ಹಿಂದೆ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೆ. ಒಳಗೆ ದೇಹ ಹೋದ್ರೆ ದೇಹ ಹೆಣ ಅಷ್ಟೇ, ಇದರೊಳಗೇನೂ ಇಲ್ಲ.